ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಶ್ವಾಸದಿ ಮಹಿಮೆ ಹಾಡುವರು ಹಗಲು ಇರುಳು ಶಿವನ ನೆನೆದು ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು
ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು. ಆತ್ಮಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಆತ್ಮಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಇದುವೇ ಸತ್ಯ ಶಿವನ ರಾತ್ರಿ ರಾತ್ರಿ ಹಗಲ ಮಾಡಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಜ್ಞಾನಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೆ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಬ್ರಹ್ಮನ ರಥದಲ್ಲಿ ಶಿವನು
ಜ್ಞಾನಾಮೃತ ನೀಡಲು ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು ಸಂಗಮಯುಗದಲ್ಲಿ ಆತ್ಮಶಿವನ ಮಿಲನ ಮಾಡಲು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ವಿಕೃತ ಜೀವನದಿಂದ ಮುಕ್ತಿ ಇದುವೇ ಸತ್ಯ ಜಾಗರಣೆ ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ವಿಶ್ವಪಿತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು.
ಓಂ ಶಾಂತಿ. ಸ್ವಪರಿವರ್ತನೆಯ ಬಟ್ಟಿಯಲ್ಲಿ ನಾನು ಸ್ವಯಂನ ಬದಲಿಸಿಕೊಳ್ಳಲು ಪ್ರತಿ ಕ್ಷಣ ಸಿದ್ಧವಾಗಿದ್ದೇನೆ. ನನ್ನನ್ನು ನಾನು ಪರಿವರ್ತಿಸಿಕೊಳ್ಳಲು ಸದಾ ಸಿದ್ಧವಾಗಿರಬೇಕು. ಸ್ವಯಂನ ಪರಿವರ್ತನೆಯೇ ವಿಶ್ವ ಪರಿವರ್ತನೆಯಾಗಿದೆ. ಇಂದು ನಾನು ಆತ್ಮ ನನ್ನ ಪರಿವರ್ತನೆಗಾಗಿ ದೃಢತೆಯ ಶಕ್ತಿಯ ವಿಶೇಷ ಆಹ್ವಾನ ಮಾಡುತ್ತಿದ್ದೇನೆ. ಎಲ್ಲಿ ದೃಢತೆ ಇರುತ್ತದೆ ಅಲ್ಲಿ ಸಫಲತೆ ಇದ್ದೇ ಇದೆ. ದೃಢ ಸಂಕಲ್ಪಧಾರಿ ಆತ್ಮಗಳು ತಮ್ಮ ದೃಢತೆಯ ಮೂಲಕ ಸದಾ ಜೀವನದಲ್ಲಿ ಸಫಲತೆಯನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ದೃಢತೆಯಲ್ಲಿ ಸಮಸ್ತ ಶಕ್ತಿಗಳು ಸಮಾವೇಶವಾಗಿವೆ. ದೃಢತೆಯ ಅರ್ಥವೇ ಆಗಿದೆ ಪರಿವರ್ತನೆ ಆಗಲೇಬೇಕು. ಅನುಭವ ಮಾಡಿ, ನಾನು ಆತ್ಮ ಕರ್ಮ ಯೋಗಿಯಾಗಿದ್ದೇನೆ. ಪ್ರತಿ ಕ್ಷಣ ಒಂದಲ್ಲ ಒಂದು ಕರ್ಮ ಮಾಡಲೇಬೇಕು. ಯೋಚಿಸುವುದು ಕರ್ಮವೇ, ಮಾತನಾಡುವುದು ಕರ್ಮವೇ ಆಗಿದೆ. ಕೈಗಳಿಂದ ಕಾರ್ಯವನ್ನ ಮಾಡುವುದು ಕೂಡ ಕರ್ಮವಾಗಿದೆ. ಇಂದು ನಾನು ಆತ್ಮ ಈ ಕರ್ಮಗಳನ್ನು ಸುಕರ್ಮವನ್ನಾಗಿ ಮಾಡಬೇಕು. ನಾನು ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕು. ಶ್ರೇಷ್ಠ ಕರ್ಮದಿಂದ ಆತ್ಮನಿಗೆ ಸಂತುಷ್ಟತೆಯ ಅನುಭವವಾಗುತ್ತದೆ. ಈ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಅಂತೂ ಎಲ್ಲರೂ ಮಾಡುತ್ತಾರೆ. ಆದರೆ ಪ್ರತಿ ಕರ್ಮದಿಂದ
ಸರ್ವರಿಗೂ ಸುಖ ನೀಡುವುದೇ ಕರ್ಮಯೋಗವಾಗಿದೆ. ನಾನು ಆತ್ಮ ಕರ್ಮ ಮಾಡುತ್ತಾ ಕರ್ತಾತನದ ಭಾವದಿಂದ ಭಿನ್ನನಾಗಿದ್ದು ಶ್ರೇಷ್ಠ ಕರ್ಮಗಳನ್ನು ಮಾಡುತ್ತಿದ್ದೇನೆ. ಈಗ ಮೊಟ್ಟ ಮೊದಲು ಈ ದೇಹದಿಂದ ಡಿಟ್ಯಾಚ್ ಆಗಿ ಪ್ರಕೃತಿ ಕುಟೀರದಲ್ಲಿ ತಮ್ಮ ತೇಜಸ್ವಿ ಸ್ವರೂಪವನ್ನು ನೋಡಿ ನಾನು ತೇಜಸ್ವಿ ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರದ ಮಾಲೀಕನಾಗಿದ್ದೇನೆ. ಕರ್ಮೇಂದ್ರಿಯ ಜೀತನಾಗಿದ್ದೇನೆ. ಈ ಕರ್ಮೇಂದ್ರಿಯಗಳಿಗೆ ಮಾಲೀಕ ನಾನು. ದೇಹದಿಂದ ಭಿನ್ನನಾಗಿದ್ದೇನೆ. ಕೆಲವು ಸೆಕೆಂಡುಗಳು ತಮ್ಮ ತೇಜಸ್ವಿ ಸ್ವರೂಪವನ್ನು ನೋಡಿ ನಾನು ಜ್ಯೋತಿ ಬಿಂದು ಆತ್ಮ, ಈ ಕರ್ಮೇಂದ್ರಿಯಗಳಿಂದ ಕಾರ್ಯವನ್ನ ಮಾಡುತ್ತಿದ್ದೇನೆ. ಈ ಮನಸ್ಸು ನನ್ನ ಒಳ್ಳೆಯ ಸ್ನೇಹಿತನಾಗಿದೆ. ನನ್ನ ಪ್ರತಿ ಮಾತನ್ನು ಪಾಲಿಸುತ್ತದೆ. ಮನಸ್ಸು ನನ್ನ ಆಜ್ಞಾಕಾರಿಯಾಗಿದೆ. ಮನಸ್ಸಿನಿಂದ ಈಗ ಈ ದೇಹ ಮತ್ತು ದೇಹದ ಪ್ರಪಂಚದಿಂದ ದೂರ ಸೂರ್ಯ ನಕ್ಷತ್ರ ಲೋಕದಿಂದಲೂ ದೂರ ಈ ಶಬ್ದದ ಪ್ರಪಂಚದಿಂದ ಅತಿ ದೂರ
ಧಾಮದಲ್ಲಿ ಮಹಾಜ್ಯೋತಿಯ ಎದುರುಗಡೆ ಏಕಾಗ್ರರಾಗಿ ಬಾಬಾ ಕಲ್ಯಾಣಕಾರಿಯಾಗಿದ್ದಾರೆ. ತ್ರಿಕಾಲದರ್ಶಿಯಾಗಿದ್ದಾರೆ. ಕರ್ಮಗತಿಯ ಜ್ಞಾತನಾಗಿದ್ದಾರೆ. ಅವರ ಸ್ವರೂಪದಲ್ಲಿ ತಮ್ಮನ್ನ ತಾವು ಕೇಂದ್ರಿತ ಮಾಡಿ ಅವರು ಸರ್ವ ಶಕ್ತಿವಂತನಾಗಿದ್ದಾರೆ. ಗುಣಗಳ ಭಂಡಾರವಾಗಿದ್ದಾರೆ. ಅವರು ಎಷ್ಟು ಪ್ರಿಯ ಮಧುರರಾಗಿದ್ದಾರೆ. ಅವರು ಸ್ವಯಂ ಮೂಲ ವತನವನ್ನು ಬಿಟ್ಟು ಈ ಸಾಕಾರಿ ಲೋಕದಲ್ಲಿ ನನ್ನೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ನಾನಾತ್ಮನಿಗೆ ಕರ್ಮದ ಗತಿಯನ್ನ ತಿಳಿಸಲು ಬಂದಿದ್ದಾರೆ. ಇಂದು ನಾನು ಆತ್ಮ ಆ ಪರಮ ಶಕ್ತಿಯ ಸಾನ್ನಿಧ್ಯದಲ್ಲಿದ್ದೇನೆ. ಕೆಲವು ಕ್ಷಣ ಆ ಮಹಾಜ್ಯೋತಿಯನ್ನೇ ವೀಕ್ಷಿಸಿ ಮಹಾಜ್ಯೋತಿಯಿಂದ ಶಕ್ತಿಗಳನ್ನು ತುಂಬಿಕೊಂಡು ನಾನು ಆತ್ಮ ಪುನಃ ಈ ದೇಹದಲ್ಲಿ ವಿರಾಜಮಾನವಾಗಿದ್ದೇನೆ. ತಮ್ಮ ಆತ್ಮಿಕ ಸ್ವರೂಪದ ಆನಂದ ತೆಗೆದುಕೊಳ್ಳಿ. ಒಮ್ಮೆ ತಮ್ಮ ಜೀವನದ ಯಾತ್ರೆಯನ್ನ ನೋಡಿ. ನನ್ನ ಕರ್ಮ ಹೇಗಿದೆ, ಅನುಭವ ಮಾಡಿ. ನೀವು ಈಗ ಒಂದು ಎತ್ತರವಾದ ಬೆಟ್ಟದ ಮೇಲೆ ಇದ್ದೀರಾ. ಅಲ್ಲಿ ಬಹಳ ಶಾಂತ ಏಕಾಂತ ವಾತಾವರಣವಿದೆ.
ಸುತ್ತಮುತ್ತಲಿನ ಶಾಂತಿಯಲ್ಲಿ ಮೋಡಗಳ ಛತ್ರ ಛಾಯೆಯಲ್ಲಿ ನಾನು ಆತ್ಮ ಏಕಾಂತದಲ್ಲಿದ್ದೇನೆ. ಸಾಕ್ಷಿಯಾಗಿ ನಾನು ನನ್ನ ಕರ್ಮಗಳನ್ನು ನೋಡುತ್ತಿದ್ದೇನೆ. ನೋಡಿಕೊಳ್ಳಿ, ನಾನು ಪ್ರತಿ ಕಾರ್ಯ ಮಾಡುವ ಮುನ್ನ ಬಾಬಾರವರ ಆಹ್ವಾನ ಮಾಡುತ್ತೇನೆ. ಈಗ ಬಹಳ ಪ್ರೀತಿಯಿಂದ ಗೌರವದಿಂದ ಬಾಬಾರವರನ್ನು ಆಹ್ವಾನ ಮಾಡಿ ಮನಸ್ಸಿನ ನೇತ್ರದಿಂದ ಮಹಾಜ್ಯೋತಿಯನ್ನ ನೋಡುತ್ತಾ ಸ್ನೇಹ ತುಂಬಿರುವ ನಿಮಂತ್ರಣ ನೀಡಿ ನನ್ನ ಬಾಬಾ, ನನ್ನ ಜೊತೆಗಾರ ಬಾಬಾ, ನನ್ನ ಸಹಯೋಗಿ ಬಾಬಾ, ಬನ್ನಿ. ಜ್ಯೋತಿ ಬಿಂದು ಬಾಬಾ ನಾಲ್ಕು ಕಡೆ ತನ್ನ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಾ ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ. ಬಾಬಾ ನನಗೆ ಸಫಲತಾ ಮೂರ್ತಿಯ ವರದಾನ ನೀಡುತ್ತಿದ್ದಾರೆ. ಈ ಬೆಟ್ಟದ ಮೇಲೆ ಕುಳಿತು ಕುಳಿತು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ. ನಾನು ಪ್ರತಿ ಕರ್ಮವನ್ನು ಬಾಬಾರವರಿಗೆ ಸಮರ್ಪಿಸುತ್ತಿದ್ದೇನೆ. ಶುಭ ಸಂಕಲ್ಪ ಮಾಡಿ ನನ್ನ ಪ್ರತಿ ಕರ್ಮ ಬಾಬಾ ನಿಮಗೆ ಸಮರ್ಪಿತ. ನನ್ನ ಪ್ರತಿ ಶ್ವಾಸವು ನಿಮಗಾಗಿ ಅರ್ಪಣೆ ಬಾಬಾ. ಕೆಲವು ಕ್ಷಣ ಚೆಕ್ ಮಾಡಿಕೊಳ್ಳಿ.
ನನ್ನ ಕರ್ಮಗಳಲ್ಲಿ ಅಭಿಮಾನ ಹಾಗೂ ಅಪಮಾನದ ಫೀಲಿಂಗ್ ಇಲ್ಲವೇ? ಮಾಡಿಸುವಂತಹ ಬಾಬನ ಸ್ಮೃತಿಯಿಂದ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದು ಕಾರ್ಯ ಮಾಡುವುದರಿಂದ ನನ್ನ ಕರ್ಮವು ಸುಖದಾಯಿಯಾಗುತ್ತಿದೆ. ಅನುಭವ ಮಾಡಿ ಈ ದೇಹದಲ್ಲಿ ನಾನು ಜ್ಯೋತಿ ಬಿಂದು ಆತ್ಮ ನಿಮಿತ್ತವಾಗಿದ್ದೇನೆ. ಮಾಡಿಸುವಂತಹ ಬಾಬಾ ಮಾಡಿಸುತ್ತಿದ್ದಾರೆ. ನಡೆಸುವಂತಹವರು ನಡೆಸುತ್ತಿದ್ದಾರೆ. ನಾನು ನಿಮಿತ್ತ ಮಾತ್ರ, ದೇಹರೂಪಿ ಯಂತ್ರದಿಂದ ಕಾರ್ಯ ಮಾಡುತ್ತಿದ್ದೇನೆ. ತಮ್ಮ ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಿ, ಮಾಡಿಸುವಂತಹವರು ನಡೆಸುವಂತಹವರು ಬಾಬಾ ಆಗಿದ್ದಾರೆ. ನಾನು ಆತ್ಮ ನಿಮಿತ್ತನಾಗಿದ್ದೇನೆ. ಮನೆ ನಡೆಸಲು, ಪರಿವಾರವನ್ನ ನಡೆಸಲು ನನ್ನನ್ನು ಬಾಬಾ ನಿಮಿತ್ತ ಮಾಡಿದ್ದಾರೆ. ಮಾಲೀಕ ಬಾಬಾ ಆಗಿದ್ದಾರೆ. ನಾನು ಸೇವಾಧಾರಿಯಾಗಿದ್ದೇನೆ. ಈ ಸಂಕಲ್ಪವನ್ನು ಮನಸ್ಸಿನ ಅಂತರಾಳದಿಂದ ಅನುಭವ ಮಾಡಿ ಜವಾಬ್ದಾರಿ ಬಾಬಾ ಆಗಿದ್ದಾರೆ. ಬಾಬಾ, ನೀವು ಹೇಗೆ ನಡೆಸುತ್ತೀರೋ ಏನನ್ನು ತಿನ್ನಿಸುತ್ತೀರೋ ಯಾವ ರೀತಿ ಕಾರ್ಯ ಮಾಡಿಸುತ್ತೀರೋ ಎಲ್ಲವೂ ನಿಮಗೆ ಸಮರ್ಪಿತ ಬಾಬಾ. ತಮ್ಮ ಮನೆಯಲ್ಲಿ ಬಾಬಾರವರನ್ನು ಪರಿ
ಪರಿಕ್ರಮಣ ಮಾಡಿಸಿ ಪೂರ್ತಿ ಪರಿವಾರ ಬಾಬನ ಎದುರುಗಡೆ ಇದೆ. ಬಾಬನ ಪ್ರಕಾಶ ಪೂರ್ತಿ ಮನೆಯನ್ನು ಪ್ರಕಾಶಿತ ಮಾಡುತ್ತಿದೆ. ಒಬ್ಬೊಬ್ಬರಿಗೂ ಬಾಬಾ ದೃಷ್ಟಿ ನೀಡುತ್ತಿದ್ದಾರೆ, ವರದಾನ ನೀಡುತ್ತಿದ್ದಾರೆ. ಬಾಬಾ, ಈ ಪರಿವಾರ ನಿಮ್ಮದಾಗಿದೆ, ಈ ಮನೆ ನಿಮ್ಮದಾಗಿದೆ. ನಾನು ಆತ್ಮ ನಿಮಿತ್ತನಾಗಿದ್ದೀನಿ, ಸೇವಾಧಾರಿಯಾಗಿದ್ದೇನೆ. ಅನುಭವ ಮಾಡಿ ನಿಮ್ಮ ಎದುರುಗಡೆ ಬಾಬನ ಯಜ್ಞ ಕುಂಡವಿದೆ. ಇದರಲ್ಲಿ ನಾನು ಮತ್ತು ನನ್ನತನದ ಸಂಸ್ಕಾರವು ಸ್ವಾಹ ಮಾಡಿ ಸತ್ಯ ಹೃದಯದಿಂದ ಹೇಳಿ, ಬಾಬಾ, ಎಲ್ಲವೂ ನಿನ್ನದಾಗಿದೆ, ನನ್ನದೇನೂ ಇಲ್ಲ. ನಾನು ಕರ್ಮಯೋಗಿ ಆತ್ಮ, ಹಗೂರವಾಗಿದ್ದೇನೆ. ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು.
ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿಯಿದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು, ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು, ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಓಂ ಶಾಂತಿ. ಅವ್ಯಕ್ತವಾಣಿ ಮುರುಳಿಯ ದಿನಾಂಕ 18/5/69. ಬಾಬಾ ತಿಳಿಸಿದ್ದಾರೆ, ರೂಹಾನಿ ಜ್ಞಾನ ಯೋಗಕ್ಕೆ ಜ್ಯೋತಿಷಿ. ಇಲ್ಲೆಲ್ಲ ಅನೇಕ ಪ್ರಕಾರದ ಜ್ಯೋತಿಷಿಗಳ ಬಗ್ಗೆ ಕೇಳಿದ್ದೀವಲ್ವ ಹೊರಗಡೆ. ಆದರೆ ಬಾಬಾ ಆತ್ಮಿಕ ಜ್ಞಾನ ಯೋಗಿ ಜ್ಯೋತಿಷಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, रूहानी ज्ञान योग के ज्योतिषी, आप सभी ने बुलाया या बाप दादा ने आप सभी को बुलाया? किसने किसको बुलाया? ತಾವೆಲ್ಲರೂ ಸಹ ಕರೆದಿದ್ದೀರೋ ಅಥವಾ ಬಾಪ್ ದಾದಾರವರು ತಮ್ಮೆಲ್ಲರನ್ನ ಕರೆದಿದ್ದಾರಾ? ಬಾಬಾ ಕೇಳ್ತಾರೆ, ತಾವೆಲ್ಲರೂ ಸಹ ಬಾಬರವರನ್ನು ಕರೆದಿದ್ದೀರೋ ಅಥವಾ ಬಾಪ್ ದಾದಾರವರು ತಮ್ಮೆಲ್ಲರನ್ನ ಕರೆದಿದ್ದಾರಾ? ಯಾರು ಯಾರನ್ನು ಕರೆದಿದ್ದಾರೆ? जो बच्चे बाप के कर्तव्य में निमित्त बने हुए हैं, उनको ये बात हर वक्त याद रहनी है कि हमें हर समय हर हालत में एवर रेडी और ಆಲ್ರೌಂಡರ್ ಹೋನಾ ಹೇ. ಯಾವ ಮಕ್ಕಳು ತಂದೆಯ ಕರ್ತವ್ಯದಲ್ಲಿ ನಿಮಿತ್ತರಾಗಿರ್ತಾರೆ ಅವರಿಗೆ ಈ ಮಾತು ಪ್ರತಿ ಸಮಯ ನೆನಪಿಟ್ಕೊಳ್ಬೇಕು. ನಾವು ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ಎವರ್ ರೆಡಿ ಮತ್ತು ಆಲ್ರೌಂಡರ್ ಆಗಿ ಇರಬೇಕು. ಅಗರ್ ये दो बातें सभी में आ जाए तो सर्विस का सबूत श्रेष्ठ निकल सकता है.
ಒಂದು ವೇಳೆ ಈ ಎರಡು ಮಾತುಗಳು ಯಾವುದು, ಎವರಡಿ ಮತ್ತು ಆಲ್ರೌಂಡರ್, ಈ ಎರಡು ಮಾತುಗಳು ಎಲ್ಲರಲ್ಲೂ ಬಂದುಬಿಡ್ತು ಅಂತ ಹೇಳಿದ್ರೆ ಸರ್ವಿಸ್ನ ಸಾಕ್ಷಿಯು ಕೂಡ ಶ್ರೇಷ್ಠವಾಗಿ ಇರುತ್ತೆ. लेकिन नंबरवार पुरुषार्थ अनुसार यह बातें हैं, आप निमित्त बने हुए बच्चों को ये स्लोगन याद रखना चाहिए कि हम जो करें कर्म करेंगे मुझे देख और सभी करेंगे. ಆದರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಮಾತಿದೆ. ತಾವು ನಿಮಿತ್ತರಾಗಿರುವಂತಹ ಮಕ್ಕಳು ಈ ಸ್ಲೋಗನ್ನು ನೆನಪಿಟ್ಕೊಳ್ಬೇಕಾಗಿದೆ. ನಾನೇನು ಕರ್ಮ ಮಾಡ್ತೀನಿ ಅಥವಾ ನಾವೇನು ಕರ್ಮ ಮಾಡ್ತೇವೆ, ನಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ, ಎಲ್ಲರೂ ಮಾಡುತ್ತಾರೆ. ಈ ಸ್ಲೋಗನ್ ನೆನಪಿಟ್ಕೋಬೇಕು ಅಂತಾರೆ ಬಾಬರವರು. हर समय अपने को ऐसा समझो जैसे ड्रामा की स्टेज पर सभी के सामने हम पार्ट बजा रहे हैं. ಪ್ರತಿ ಸಮಯ ತಮ್ಮನ್ನು ತಾವು ಈ ರೀತಿ ತಿಳ್ಕೊಳ್ಳಿ, ಹೀಗೆ ಡ್ರಾಮಾದ ಸ್ಟೇಜ್ ಮೇಲೆ, ಡ್ರಾಮಾದ ವೇದಿಕೆಯ ಮೇಲೆ ಎಲ್ಲರ ಸನ್ಮುಖದಲ್ಲಿ ನಾವು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಇದು ನೆನಪಿಟ್ಕೊಳ್ಳಿ ಅಂತಾರೆ ಬಾಬರವರು. सदा तिलकोले एक होता है अपने आप से रिहर्सल, एक होता है स्टेज पर सभी के सामने पार्ट बचाना. तो स्टेज पर एक्ट करने वालों का अपने ऊपर कितना ध्यान रहता है. ಬಾಬಾ ಹೇಳ್ತಾರೆ, ಒಂದಾಗಿರುತ್ತೆ ರಿಹರ್ಸಲ್ ಮಾಡುವಂಥದ್ದು, ತಮಗೆ ತಾವೇ, ಎಲ್ಲರ ಮುಂದೆ ಅಲ್ಲ, ತಮಗೆ ತಾವೇ ರಿಹರ್ಸಲ್ ಮಾಡುವಂಥದ್ದು. ಮತ್ತು ನಂತರ ಸ್ಟೇಜ್ ಮೇಲೆ ಎಲ್ಲರ ಸನ್ಮುಖದಲ್ಲಿ ಪಾತ್ರವನ್ನು ಅಭಿನಯಿಸುವಂಥದ್ದು. ಅಂದಾಗ ವೇದಿಕೆಯ ಮೇಲೆ ಆ್ಯಕ್ಟ್ ಮಾಡುವಂತಹವರು ತಮ್ಮ ಮೇಲೆ ತಾವು ಎಷ್ಟು ಗಮನವಿಟ್ಕೊಂಡಿರ್ತಾರೆ, ಎಷ್ಟು ಗಮನ ಇರುತ್ತೆ. एक एक एक्ट पर हर समय अटेंशन रहता है. हाथों पर, पाँवों पर, आंखों पर, सभी पर ध्यान रहता है. ಒಂದೊಂದು ಪಾತ್ರದ ಮೇಲೆ ಪ್ರತಿ ಸಮಯ ಎಷ್ಟು ಗಮನ ಇರುತ್ತೆ. ಕೈಗಳ ಮೇಲೆ, ಕಾಲುಗಳ ಮೇಲೆ, ಕಣ್ಣುಗಳ ಮೇಲೆ, ಎಲ್ಲದರ ಮೇಲೆ ತಮ್ಮ ಪ್ರತಿ ಕರ್ಮೇಂದ್ರಿಯದ ಕಡೆ ಗಮನ ಇರುತ್ತೆ, ತನ್ನ ಪಾತ್ರದ ಕಡೆ ಗಮನ ಇರುತ್ತೆ. अगर कोई भी बात नीचे ऊपर होती है तो एक्टर के एक्ट में शोभा नहीं देता. तो ऐसे अपने को समझकर चलना. ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾವುದೇ ಮಾತು ಏರುಪೇರಾಯಿತು ಅಂತ ಅಂದರೆ, ಮೇಲ್ಕೆಳಗಾಯಿತು ಅಂತಂದರೆ ಪಾತ್ರಧಾರಿಯ ಪಾತ್ರದಲ್ಲಿ ಶೋಭೆ ಅನಿಸೋದಿಲ್ಲ. ಅದು ಈ ರೀತಿ ನಿಮ್ಮನ್ನು ನೀವು ತಿಳ್ಕೊಂಡು ನಡೆಯಿರಿ. ನಾನೇನು ಪಾತ್ರ ಮಾಡ್ತಾ ಇದ್ದೀನಿ, ಎಲ್ಲರ ಮುಂದೆ ವೇದಿಕೆಯ ಮೇಲೆ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಪ್ರತಿ ಕರ್ಮದ ಮೇಲೆ ನನಗೆ ಅಟೆನ್ಷನ್ ಇರಬೇಕು. ಸದಾ ಎವರಡಿ ಮತ್ತು ಆಲ್ರೌಂಡರ್ ಆಗಿರುವಂತಹ ಸೇವಾದಾರಿ ನಾನು. ನನ್ನ ಪ್ರತಿ ಕರ್ಮ, ನನ್ನ ಪ್ರತಿ ಕರ್ಮೇಂದ್ರಿಯ, ನನ್ನ ಪ್ರತಿ ಪಾತ್ರದ ಕಡೆ ಗಮನ ಇರಬೇಕು. ಇದನ್ನು ತಿಳ್ಕೊಂಡು ನಡೆಯಿರಿ ಅಂತಾರೆ ಬಾಬಾ. 3 मिनट का रिकॉर्ड जब बरते हैं तो कितना ध्यान देते हैं. आप सभी भी अपने 21 जन्मों का रिकॉर्ड भर रहे हो. ಬಾಬಾ ಹೇಳ್ತಾರೆ, ಹೀಗೆ ನೋಡಿ 3 ನಿಮಿಷದ ಹಾಡನ್ನು ತುಂಬಿಸಿದ್ದಾರೆ ಅಂದರೆ, ಅಥವಾ ಪಾತ್ರ ರಿಕಾರ್ಡ್ ತುಂಬಿದ್ದಾರೆ ಅಂತ ಅಂದರೆ ಎಷ್ಟು ಗಮನ ಕೊಡ್ತಾರೆ. ಬರೀ 3 ನಿಮಿಷದ್ದಾದರೂ ಅಷ್ಟು ಅಟೆನ್ಷನ್ ಇರುತ್ತೆ. ಆದರೆ ತಾವೆಲ್ಲರೂ ಸಹ 21 ಜನ್ಮಗಳ ರಿಕಾರ್ಡ್ ತುಂಬುತ್ತಾ ಇದ್ದೀರಾ ಅಂತಾರೆ ಬಾಬಾ. तो बढ़ते समय बहुत ध्यान रखना है. रिकॉर्ड में ज़रा भी नीचे ऊपर हो जाता है तो वह रिकॉर्ड हमेशा के लिए रद्दी हो जाता है. ತುಂಬಿಸುವ ಸಂದರ್ಭದಲ್ಲಿ ಬಹಳ ಗಮನ ಕೊಡಬೇಕಾಗತ್ತೆ. ರಿಕಾರ್ಡ್ನಲ್ಲಿ ಕಿಂಚಿತ್ತು ಏರುಪೇರಾಯಿತು ಅಂತ ಹೇಳಿದ್ರೆ ಆ ರಿಕಾರ್ಡ್ ಸದಾ ಕಾಲಕ್ಕಾಗಿ ರದ್ದಾಗ್ಬಿಡತ್ತೆ. तुम्हारा भी 21 जन्मों के लिए सत्ययोगी राजधानी का जो रिकॉर्ड बनता है तो वह रद्द ना हो जाए. ಬಾಬಾ ಹೇಳ್ತಾರೆ, ನಿಮ್ಮದು ಸಹ 21 ಜನ್ಮಗಳಿಗಾಗಿ ಸತ್ಯಯೋಗಿ ರಾಜಧಾನಿಯ ಏನು ರಿಕಾರ್ಡ್ ತುಂಬಿಸ್ಕೊಳ್ತಾ ಇದ್ದೀರಾ ಅದು ರದ್ದಾಗಬಾರ್ದು. ಅದ್ರ ಕಡೆ ಗಮನ ಇರಲಿ ಅಂತಾರೆ ಬಾಬ್ರವರು.
रद्द हुआ तो फिर दूर हो जाते हैं। तो यह सोचना चाहिए हमारे हर कर्म के ऊपर सभी की आंक हैं। ಬಾಬಾ ತಿಳಿಸ್ಕೊಡ್ತಾರೆ, ರದ್ದಾಯಿತು ಅಂತ ಹೇಳಿದ್ರೆ ಮತ್ತೆ ದೂರ ಆಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ, ಪ್ರತಿ ಸಮಯ ಯೋಚನೆ ಮಾಡಿ, ನನ್ನ ಪ್ರತಿ ಕರ್ಮದ ಮೇಲೆ ಎಲ್ಲರ ಗಮನ ಇದೆ. एक्टर्स जब देखते हैं कि हमको सभी देख रहे हैं तो कासा टेंशन रहता. ಇವಾಗ ಪಾತ್ರಧಾರಿಗಳು ಕೂಡ ಯಾವಾಗ ಗಮನಿಸ್ತಾರೆ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಆಗ ಕಾಸ ಟೆನ್ಷನ್ ಕೊಡ್ತಾರೆ. कोई देखने वाला नहीं होता तो अलबेलापन रहता है. तो हमेशा समझना चाहिए हम भले अकेलेपन में कुछ करते तो भी सृष्टि के सामने हैं. सारी सृष्टि की आत्माएं चारों ओर से हमें देख रही हैं. ಬಾಬಾ ತಿಳಿಸ್ಕೊಡ್ತಾರೆ, ಸದಾ ತಿಳ್ಕೊಳ್ಳಿ, ನಾವು ಬಲೆ ಒಂಟಿಯಾಗಿಯೇ ಏನಾದರೂ ಮಾಡಬಹುದು, ಆದರೂ ಸಹ ಸೃಷ್ಟಿ ನಮ್ಮ ಎದುರುಗಡೆ ಇದೆ. ಪೂರ್ತಿ ಸೃಷ್ಟಿಯ ಆತ್ಮರು ನಾಲ್ಕೂ ಕಡೆಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಇದು ನೆನಪಿರಲಿ ಅಂತಾರೆ ಬಾಬರವರು. अगर एक एक फूल ऐसा संपूर्ण और सुंदर हो जाए तो इस बगीचे की खुशबू कितना फैल जाती है. ಒಂದು ವೇಳೆ ಒಂದೊಂದು ಹೂವು ಈ ರೀತಿ ಸಂಪೂರ್ಣ ಮತ್ತು ಸುಂದರ ಆಗಿಬಿಡ್ತು ಅಂತ ಹೇಳಿದ್ರೆ ಹೂತೋಟದ ಸುಗಂಧ ಎಷ್ಟು ಹರಡುತ್ತೆ ಅಂತಾರೆ ಬಾಬಾ. ಚೈತನ್ಯ ಪುಷ್ಪಗಳ ವಿಷಯ ಹೇಳ್ತಿದ್ದಾರೆ ಬಾಬಾ. ಒಬ್ಬೊಬ್ಬರು ಬಾಬರವರ ಮಕ್ಕಳು ಇಷ್ಟು ಗಮನ ಕೊಟ್ಟಿದ್ದೇ ಆದರೆ, ಸಂಪೂರ್ಣ ಆಗಿದ್ದೇ ಆದರೆ, ಬಾಬಾ ಹೇಳ್ತಾರೆ ಇಲ್ಲಿನ ಪ್ರತ್ಯಕ್ಷತೆಯ ಸುಗಂಧ ಎಷ್ಟು ಹರಡುತ್ತೆ. ಲೇಕಿನ್ ಕ್ಯೂ ನಹಿ ಫೈಲ್ತಿ, ಉಸ್ಕ ಕಾರಣ ಕ್ಯಾ ಹೈ? ಆದರೆ ಯಾಕೆ ಆ ಒಂದು ಸುಗಂಧ, ಆತ್ಮೀಯತೆಯ ಸುಗಂಧ, ಬಾಬರವರ ಶಕ್ತಿಗಳ ಸುಗಂಧ, ಬಾಬರವರ ಗುಣಗಳ ಸುಗಂಧ, ಬಾಬನ ಪ್ರತ್ಯಕ್ಷತೆಯ ಸುಗಂಧ ಯಾಕೆ ಹರಡ್ತಾ ಇಲ್ಲ? ಅದಕ್ಕೆ ಕಾರಣ ಏನು? खुशबू के साथ साथ कहाँ कहाँ बीच में और बातें भी आ जाती हैं. ಸುಗಂಧದ ಜೊತೆ ಜೊತೆಯಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಅನ್ಯ ಮಾತುಗಳು ಸಹ ಬಂದುಬಿಡುತ್ತೆ. भले खुशबू कितने भी हो लेकिन खुशबू से भी जल्दी फैलने वाली बदबू होता है जो जरा सी बात सारी खुशबू को समाप्त कर देती. ಬಾಬಾ ಹೇಳ್ತಾರೆ, ಬಲಿ ಸುಗಂಧ ಎಷ್ಟೋ ಇರಬಹುದು, ಆದರೆ ಸುಗಂಧಕ್ಕಿಂತಲೂ ಬೇಗ ಹರಡುತ್ತೆ ದುರ್ಗಂಧ. ಆ ದುರ್ಗಂಧ ಕಿಂಚಿತ್ತಿತ್ತು ಅಂದ್ರು, ದುರ್ಗಂಧದ ವಿಷಯಗಳು ಮಾತುಗಳು ಸ್ವಲ್ಪ ಇತ್ತು ಅಂತಂದ್ರು ಪೂರ್ತಿ ಸುಗಂಧವನ್ನೇ ಸಮಾಪ್ತಿ ಮಾಡಿಬಿಡತ್ತೆ. अविनाशी खुशबूदार जिसको सदा गुलाब कहते हैं, एक होता है सदा गुलाब, दूसरा होता है गुलाब, तीसरा होता है रोहे गुलाब. ಅವಿನಾಶಿ ಸುಗಂಧ ಯಾವುದಕ್ಕೆ ಸದಾ ಗುಲಾಬಿ ಅಂತ ಹೇಳಲಾಗುತ್ತೆ. ಒಂದಾಗಿರುತ್ತೆ ಸದಾ ಗುಲಾಬಿ, ಮತ್ತೊಂದು ಗುಲಾಬಿ, ಮತ್ತು ಮೂರನೆಯದು ರೂಹೆ ಗುಲಾಬ್, ಆತ್ಮಿಕ ಗುಲಾಬಿ. ಪೇಲಾ ನಂಬರ್ ಹೇ ರೂಹೆ ಗುಲಾಬ್, फर्स्ट नंबर आಗಿದೆ आत्मिक गुलाबी. वो रूह की स्थिति में रहता है और रूहानी रूह के हमेशा नज़दीक है. ಅಂತಹ ಗುಲಾಬಿಗಳು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಆತ್ಮಿಕ ತಂದೆಗೆ ಸದಾ ಸಮೀಪ ಇರ್ತಾರೆ. ಐಸೆ ಹೇ ರೂಹೆ ಗುಲಾಬ್. और दूसरी क्वालिटी जो है वो फिर सर्विस में बहुत अच्छे रहते हैं, बाकी रूहानी स्थिति में कमी है. ಬಾಬಾ ಹೇಳ್ತಾರೆ ಇಂತಹವರು ಆತ್ಮಿಕ ಗುಲಾಬಿಗಳು. ಮತ್ತು ಎರಡನೆಯ ಕ್ವಾಲಿಟಿ ಉಳ್ಳಂತಹ ಆತ್ಮಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಬಲೆ ಸರ್ವಿಸ್ನಲ್ಲಿ ತುಂಬ ಚೆನ್ನಾಗಿರ್ತಾರೆ, ಬಾಕಿ ಆತ್ಮಿಕ ಸ್ಥಿತಿಯಲ್ಲಿ ಕಡಿಮೆ ಇರ್ತಾರೆ. ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಆದರೆ ಸ್ಥಿತಿ ಇರಲ್ಲ, ಆತ್ಮಿಕ ಸ್ಥಿತಿ ಇರಲ್ಲ. ಸರ್ವಿಸ್ में धारणा में अच्छे हैं, संस्कार शीतल हैं. खुद अपने को क्या समझते हो, किस नंबर का फुल समझते हो? ಸರ್ವಿಸ್ನಲ್ಲಿ ಧಾರಣೆಯಲ್ಲಿ ಬಹಳ ಚೆನ್ನಾಗಿರ್ತಾರೆ, ಸಂಸ್ಕಾರ ಶೀತಲವಾಗಿರುತ್ತೆ. ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ಏನು ತಿಳ್ಕೊಂಡಿದ್ದೀರಾ, ಯಾವ ನಂಬರಿನ ಪುಷ್ಪ ಅಂತ ತಿಳ್ಕೊಂಡಿದ್ದೀರಾ?
ಆತ್ಮಿಕ ಗುಲಾಬಿ ಪುಷ್ಪನ, ಸದಾ ಗುಲಾಬಿನ, ಬರೀ ಗುಲಾಬಿನ ಏನು ತಿಳ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಅಂತಾರೆ ಬಾಬಾ. ಕಾಂಟೆ ತೋ ಯಹ ಹೋ ಭಿ ನಾ ಸಕೆ, है तो सभी गुलाब लेकिन गुलाब में भी फ़र्क है. जो रूहे गुलाब होंगे उनकी निशानी क्या होगी? ಬಲೆ ಎಲ್ಲರ ಮನಸ್ಸಲ್ಲಿ, ನಮ್ಮೆಲ್ಲರ ಮನಸ್ಸಲ್ಲಿ ಬರುತ್ತಲ್ವ, ನಾವು ಫಸ್ಟ್ ನಂಬರ್ ಆತ್ಮಿಕ ಗುಲಾಬಿಗಳು ಅಂತ ಹೇಳಿಬಿಟ್ಟು ಬಾಬಾ ಹೇಳ್ತಾರೆ. ಮುಳ್ಳುಗಳು ಕೂಡ ಇದ್ದಾರೆ, ಆದರೆ ಎಲ್ಲರೂ ಮುಳ್ಳುಗಳಂತೂ ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬರು. ಬಾಬನ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ ಎಲ್ಲರೂ ಗುಲಾಬಿಗಳಾಗಿದ್ದೀರಾ, ಆದರೆ ಗುಲಾಬಿಗಳಲ್ಲಿಯೂ ಕೂಡ ವ್ಯತ್ಯಾಸ ಇದೆ, ಅಂತರ ಇದೆ. ಯಾರು ಆತ್ಮಿಕ ಗುಲಾಬಿಗಳಾಗಿರ್ತಾರೆ ಅವರ ಗುರುತು ಏನು? ಆತ್ಮಿಕ ಗುಲಾಬಿಗಳ ನಿಶಾನಿ ಹೇಳುತ್ತಾರೆ ಬಾಬಾ. आप लोगों को मस्तक की ರೇಖಾ ಪರಕನೆ ಆತಾ ಹೇ? ತಮಗೆ ಮಸ್ತಕದ ರೇಖೆಯನ್ನು ಗುರುತಿಸ್ಲಿಕ್ಕೆ ಬರುತ್ತಾ? ಜ್ಯೋತಿಷಿ ಬನೆ ಹೋ ಯಾ ನಹಿ? बाप दादा जो ज्ञान और योग की ज्योतिषी सिखाते हैं उनसे क्या देखते हो? ಜ್ಯೋತಿಷ್ಯ ಆಗಿದ್ದೀರಾ ಇಲ್ವಾ ಅಂತಾರೆ ಬಾಬರವರು. ಬಾಪ್ ದಾದಾ ಜ್ಞಾನ ಯೋಗದ ಜ್ಯೋತಿಷಿಯನ್ನು ಕಲಿಸ್ಕೊಟ್ಟಿದ್ದಾರೆ, ಅದರಿಂದ ಏನು ನೋಡ್ತೀರಾ? ಅರೇಕಕ್ಕೆ ಮುಕ್ಕಡೆ ಸೆ ನಯನೋನ್ ಸೆ ಮಸ್ತಕ್ ಸೆ ಮಾಲೂಮ್ ಪಡ್ತಾ ಹೈ. इसमें भी विशेष मस्तक और नयनों से मालूम पड़ता है. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಮುಖದಿಂದ, ನಯನಗಳಿಂದ, ಮಸ್ತಕದಿಂದ ಗೊತ್ತಾಗ್ಬಿಡತ್ತೆ. ಇದರಲ್ಲಿಯೂ ಕೂಡ ವಿಶೇಷವಾಗಿ ಮಸ್ತಕ ಮತ್ತು ನಯನಗಳಿಂದ ಗೊತ್ತಾಗತ್ತೆ ಅಂತಾರೆ ಬಾಬಾ. आप ज्योतिषी बनकर हर एक को परख सकते हो. नयनों में और मस्तक में वो रेखाएं जरूर रहती है. ತಾವು ಜ್ಯೋತಿಷಿಗಳು ಆಗಿ ಪ್ರತಿಯೊಬ್ಬರನ್ನು ಗುರುತಿಸಬಹುದು. ನಯನಗಳಲ್ಲಿ, ಮಸ್ತಕದಲ್ಲಿ ಆ ರೇಖೆಗಳನ್ನು ನೀವು ನೋಡಬಹುದು ಅವಶ್ಯವಾಗಿ ಅಂತಾರೆ ಬಾಬಾ. ಕಿಸ್ಕೋ ಫರಕ್ನ ಯಹ ಭಿ ಜ್ಯೋತಿಷಿ ವಿದ್ಯಾ ಹೈ. ತೋ ಬಾಬಾ ಹೇಳ್ತಾರೆ ಬೇರೆಯವರನ್ನು ಗುರುತಿಸುವುದು ಸಹ ಜ್ಯೋತಿಷಿ ವಿದ್ಯೆ ಆಗಿದೆ. तो यह जो विद्या है परखने की ये कईयों में कम है. ज्ञान और योग सीखते हैं लेकिन ये परखने की ज्योतिषी विद्या भी जानना है. ಈ ವಿದ್ಯೆ ಪರೀಕ್ಷಿಸುವಂತಹ ವಿದ್ಯೆ ಏನಿದೆ ಇದು ಕೆಲವರಲ್ಲಿ ಕಡಿಮೆ ಇದೆ. ಜ್ಞಾನ ಮತ್ತು ಯೋಗವನ್ನು ಕಲಿತೀರಾ, ಆದರೆ ಈ ಪರೀಕ್ಷಿಸುವಂತಹ ಜ್ಯೋತಿಷಿ ವಿದ್ಯೆ ಇದೆ ಅಲ್ವಾ, ಇದನ್ನು ಸಹ ತಿಳ್ಕೊಳ್ಬೇಕು. कोई भी व्यक्ति सामने आए तो आप लोगों को तो एक सेकंड में उनके तीनों कालों को परख लेना चाहिए. एक तो फास्ट में उनका लाइफ क्या थी और वर्तमान समय उनकी दृष्टि रुत्ती और भविष्य में कहाँ तक ये अपनी प्रारब्ध बना सकते हैं. ಬಾಬಾ ಹೇಳ್ತಾರೆ ಯಾವ ವ್ಯಕ್ತಿಗಳೇ ನಿಮ್ಮ ಎದುರುಗಡೆ ಬಂದರು ಅಂತ ಅಂದರೆ ನೀವು ಅವರನ್ನು ಒಂದು ಗಳಿಗೆಯಲ್ಲಿ ಅವರ 3 ಕಾಲಗಳನ್ನು ಪರೀಕ್ಷಿಸಬಹುದು. ಒಂದಾಗಿದೆ ಫಾಸ್ಟಲ್ಲಿ ಅವರ ಲೈಫ್, ಅವರ ಜೀವನ ಏನಿತ್ತು, ಮತ್ತು ವರ್ತಮಾನ ಸಮಯದಲ್ಲಿ ಅವರ ವೃತ್ತಿ ದೃಷ್ಟಿ ಹೇಗಿದೆ, ಮತ್ತು ಭವಿಷ್ಯದಲ್ಲಿ ಅವ್ರು ಎಷ್ಟು ತಮ್ಮ ಪ್ರಾರಬ್ಧವನ್ನು ತಯಾರು ಮಾಡಿಕೊಳ್ತಾರೆ, ಅಂದರೆ ಬಾಬನಿಗೆ ಮಗುವಾಗಿ ಉಳ್ಕೊಳ್ತಾರೆ, ಬಾಬನಿಗೆ ಬಲಭುಜ ಆಗ್ತಾರೆ. ಈ 3 ಕಾಲಗಳ ಬಗ್ಗೆ ತಿಳ್ಕೊಳ್ಬಹುದು. ಯಾರು ನಿಮ್ಮ ಸನ್ಮುಖದಲ್ಲಿ ಬಂದರು ಅಂದರೆ ನೀವು ಗುರುತಿಸಬಹುದು ಅಂತಾರೆ ಬಾಬರವರು. या जानने की प्रैक्टिस चाहिए, या परखने की जो नॉलेज है वो बहुत कम है, ये कमी अभी बढ़नी चाहिए. ಇದನ್ನು ತಿಳ್ಕೊಳ್ಳುವಂತಹ ಅಭ್ಯಾಸ ಮಾಡಬೇಕು. ಇದು ಪರೀಕ್ಷಿಸುವಂತಹ ಯಾವ ನಾಲೆಡ್ಜ್ ಇದೆ ಅದು ಬಹಳ ಕಡಿಮೆ ಇದೆ. ಈ ಕಡಿಮೆಯನ್ನು ಈಗ ತುಂಬಿಸ್ಕೊಳ್ಬೇಕು ಅಂತಾರೆ ಬಾಬಾ. ಅಂದರೆ ಪರೀಕ್ಷಿಸುವ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ವರ್ತಮಾನ ಸಮಯ जो आने वाला है उसमें अगर ये गुण नहीं होगा, कमी होगी तो धोखे में आ जाएंगे. ವರ್ತಮಾನ ಸಮಯದಲ್ಲಿ ಏನು ಸಮಯ ಬರ್ತಾ ಇದೆ, ಈ ಸಮಯದಲ್ಲಿ ಒಂದು ವೇಳೆ ಈ ಗುಣ ಕಡಿಮೆ ಇತ್ತು ಅಂತ ಅಂದರೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಮೋಸ ಹೋಗ್ಬಿಡ್ತೀರಾ ಅಂತಾರೆ ಬಾಬರವರು.
कई ऐसी आत्माएं हैं आपके सामने आएंगे जो अंदर एक बाहर से दूसरी होंगे, ಪರೀಕ್ಷಾ के लिए आएंगे. ಕೆಲವರು ಇಂತಹ ಆತ್ಮಗಳು ನಿಮ್ಮ ಎದುರುಗಡೆ ಬರ್ತಾರೆ, ಒಳಗೊಂದಿರುತ್ತೆ ಹೊರಗೊಂದಿರುತ್ತೆ. ಅವರಿಗೆ ಗುರುತಿಸ್ಲಿಕ್ಕೆ, ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಅವ್ರು ನಿಮ್ಮ ಹತ್ರ ಬರ್ತಾರೆ ಅಂತಾರೆ ಬಾಬಾ. क्योंकि कई समझते हैं कि ये सिर्फ रटे हुए हैं, तो कई रंग रूप से आर्टिफिशियल रूप में भी परखने के लिए आएंगे, भिन्न भिन्न रूप से. ಯಾಕೆ ಅಂತ ಹೇಳಿದ್ರೆ ಕೆಲವ್ರು ತಿಳ್ಕೊಳ್ತಾರೆ ಇವ್ರು ಕಂಠಪಾಠ ಮಾಡಿ ಜ್ಞಾನ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಯಾರು ಹೇಳ್ಕೊಡ್ತಾರೆ ಅವರಿಗೆ ಅದನ್ನು ನಮಗೆ ಹೇಳ್ತಾರೆ ಅಂತ ಅಂದ್ಕೊಳ್ತಾರೆ. ಅನುಭವದಿಂದ ಹೇಳ್ತಾ ಇದ್ದಾರೆ. ಪರಮಾತ್ಮನ ಜೊತೆಗೆ ಇವರ ಸಂಬಂಧ ಏನಿದೆ, ಪರಮಾತ್ಮನ ಜ್ಞಾನ ಹೇಳುತ್ತಿದ್ದಾರೆ ಅಂತ ಅಲ್ಲ. ಇವ್ರು ರಟ್ಟೆ ಹುಯ್ಯ ಜ್ಞಾನಕ್ಕೂ ಕಂಠಪಾಠ ಮಾಡಿರುವಂತಹ ಜ್ಞಾನ ಇವರು ಹೇಳುತ್ತಾರೆ ಅಂತ ಅಂದ್ಕೊಳ್ತಾರೆ. ಅನೇಕ ಬಣ್ಣ ರೂಪವನ್ನು ಧರಿಸಿ ಆರ್ಟಿಫಿಷಿಯಲ್ ರೂಪದಲ್ಲಿಯೂ ಕೂಡ ನಿಮ್ಮನ್ನು ಪರೀಕ್ಷಿಸಲಿಕ್ಕೆ ಬರ್ತಾರೆ, ಭಿನ್ನ ಭಿನ್ನ ರೂಪಗಳಲ್ಲಿ ಬರ್ತಾರೆ ಅಂತಾರೆ ಬಾಬಾ. ಇಸ್ಲಿಯೇ ಯ ಧ್ಯಾನ್ ರಖನಾ ಹೇ ಕಿ ಯೇ ಕಿಸ್ಲಿಯೇ ಆಯಾ ಹೇ. ಅದಕ್ಕೋಸ್ಕರ ಈ ಗಮನ ಇಟ್ಕೋಬೇಕು, ಏನಕ್ಕೋಸ್ಕರ ಇವರು ಇಲ್ಲಿಗೆ ಬಂದಿದ್ದಾರೆ ಬಾಬಾ ಮನೆಗೆ ಅಥವಾ ಬಾಬನ ಹತ್ರ. ಈ ಜ್ಞಾನ ಮಾರ್ಗದಲ್ಲಿ ಇವ್ರು ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಗುರುತಿಸ್ಬೇಕು. ಉನ್ಕಿ ವೃತ್ತಿ ಕ್ಯಾ ಹೇ, ಅವ್ರ ಅಶುದ್ಧ ಆತ್ಮ ಉನ್ಕಿ ಭಿ ಬಡಿ ಸಂಭಾಲ್ ಕರ್ನಿ ಹೇ. ಬಾಬಾ ಹೇಳ್ತಾರೆ ಅವರ ವೃತ್ತಿ ಹೇಗಿದೆ, ಅವ್ರು ಏನಕ್ಕೆ ಬಂದಿದ್ದಾರೆ ಅದೆಲ್ಲ ಗುರುತಿಸ್ಬೇಕು. ಮತ್ತು ಅಶುದ್ಧ ಆತ್ಮಗಳಿಂದ ಬಹಳ ಸಂಭಾಲನೆ ಮಾಡ್ಕೋಬೇಕು. ಐಸೆ ಐಸೆ ಕೇಸ್ ಭಿ ಬಹುತ್ ಹೋಂಗೆ. ಇಂತಿಂತಹ ಕೇಸ್ಗಳೆಲ್ಲ ಬಹಳ ಬರ್ತಾರೆ, ನಿಮ್ಮನ್ನು ನೀವು ಸಂಭಾಲನೆ ಮಾಡ್ಕೊಳಕ್ಬೇಕು ಅಂತಾರೆ ಬಾಬಾ. ದಿನ ಪ್ರತಿದಿನ ಪಾಪಾತ್ಮಯೇ ತೋ ಬಹುತ್ ಹೋತೆ ಹೇ, आपदाएं, अकाल मृत्यु, पाप कर्म बढ़ता जाता है, तो उनकी वासनाएं जो रह जाती हैं वो फिर अशुद्ध आत्माओं के रूप में भटकती है. ತಂದೆ ಹೇಳುತ್ತಾರೆ, ದಿನ ಪ್ರತಿದಿನ ಪಾಪಾತ್ಮಗಳು ಬಹಳ ಆಗ್ತಾನೆ ಹೋಗ್ತಾರೆ. ಆಪತ್ತುಗಳು, ಅಕಾಲ ಮೃತ್ಯು, ಪಾಪಕರ್ಮ ಹೆಚ್ಚಾಗ್ತಾ ಹೋಗುತ್ತೆ. ಅವರ ವಾಸನೆ, ಅವರ ವಿಕಾರದ ಇಚ್ಛೆಗಳು ಏನು ಉಳ್ಕೊಂಬಿಟ್ಟಿರುತ್ತೆ, ಅದು ಮತ್ತೆ ಅಶುದ್ಧ ಆತ್ಮಗಳ ರೂಪದಲ್ಲಿ ಅವರು ಅಲಿತಾ ಇರ್ತಾರೆ. ಇದು ಬಲೆ ಸ್ಥೂಲವಾಗಿ ಇರಬಹುದು, ಸೂಕ್ಷ್ಮವಾಗಿ ಇರಬಹುದು. ಇಸ್ಲಿಯೇ ಯಹ ಭಿ ಬಹುತ್ ಬಡಿ ಸಂಭಾಲ್ ರಖನಿ ಹೈ. ಅದಕ್ಕೋಸ್ಕರ ಇಂತಹ ವಿಷಯಗಳಿಂದ ಬಹಳ ಸಂಭಾಲನೆ ಮಾಡ್ಕೋಬೇಕು. कोई में अशुद्ध आत्मा की प्रवेशता होती है तो उनको भगाने के लिए एक तो धूप जलाते और आग में चीज को तपा कर लगाते हैं और लाल मिर्ची भी खिलाते हैं. ಬಾಬಾ ಹೇಳ್ತಾರೆ, ಸ್ಥೂಲವಾಗಿಯೂ ಕೂಡ ವಿಕಾರಗಳ ಇಚ್ಛೆಯನ್ನು ಇಟ್ಕೊಂಡು ಬರೋರು ಇದ್ದಾರೆ ಪರೀಕ್ಷಿಸ್ಲಿಕ್ಕೆ. ಒಳಗೊಂದಿರುತ್ತೆ ಹೊರಗೊಂದಿರುತ್ತೆ. ಮತ್ತು ಸೂಕ್ಷ್ಮ ದೇಹಧಾರಿಗಳು ಕೂಡ, ಪ್ರೇತಾತ್ಮಗಳು ಅಂತ ಏನು ಹೇಳ್ತೀವಿ ಅಲ್ವಾ, ಅಶುದ್ಧ ಆತ್ಮಗಳು, ಅವರೂ ಕೂಡ ಬರ್ತಾರೆ. ಅವರಿಂದಲೂ ಕೂಡ ಸಂಭಾಲನೆ ಮಾಡ್ಕೊಳಕ್ಕೆ ಹೇಳ್ತಿದ್ದಾರೆ ಬಾಬಾ. ಯಾರಲ್ಲಾದರೂ ಅಶುದ್ಧ ಆತ್ಮನ ಪ್ರವೇಶತೆ ಆಯಿತು ಅಂದರೆ ಅದನ್ನು ಬಿಡಿಸ್ಲಿಕ್ಕೆ ಒಂದಂತೂ ಧೂಪ ಹಾಕ್ತಾರೆ, ಮತ್ತು ಬೆಂಕಿಯಲ್ಲಿ ಏನಾದರೂ ಕೆಂಡ ಮಾಡಿಬಿಟ್ಟು ಬೊರೆನೂ ಕೂಡ ಇಡ್ತಾರೆ, ಮತ್ತು ಕೆಂಪು ಮೆಣಸಿನ್ಕಾಯಿ ತಿನ್ನಿಸ್ತಾರೆ, ಖಾರ ತಿನ್ನಿಸ್ತಾರೆ ಅಂತಾರೆ ಬಾಬರವರು. ಆಪ್ ಸಭಿ ಕೋ ಫಿರ್ ಯೋಗ ಕಿ ಅಗ್ನಿ ಸೆ ಕಾಮ್ ಲೇನಾ ಹೈ. ಆದರೆ ನಾವು ಬಾಬನ ಮಕ್ಕಳು ಆ ರೀತಿ ಮಾಡೋ ಹಾಗಿಲ್ಲ ಅಂತಾರೆ ಬಾಬಾ. ನಾವು ಮೆಣಸಿನ್ಕಾಯಿ ತಿನ್ನಿಸೋದು ಅಥವಾ ಧೂಪ ಹಾಕೋದು, ಖಾರದ ಪುಡಿ ಹಾಕೋದು ಅಥವಾ ಅವ್ರಿಗೆ ಬೊರೆ ಇಡೋದು ಅದೆಲ್ಲ ಮಾಡೋ ಹಾಗಿಲ್ಲ. ನೀವು ಯೋಗದ ಅಗ್ನಿಯಿಂದ ಕೆಲಸ ಮಾಡಬೇಕು, ಅವ್ರನ್ನ ಓಡಿಸ್ಬೇಕು. और कर्मेंद्रिय को योग अग्नि में तपाना है, फिर कोई वार नहीं कर सकते. तोड़ा भी कहा ढीलापन हुआ, कोई भी कर्मेंद्रिय ढीला हुआ तो फिर प्रवेशता हो सकती है. ಬಾಬಾ ಹೇಳ್ತಾರೆ, ತಪಸ್ಸಿನ ಬಲದಿಂದ ಪ್ರತಿ ಕರ್ಮೇಂದ್ರಿಯವನ್ನು ಯೋಗ ಅಗ್ನಿಯಲ್ಲಿ ತಪ್ಪಿಸ್ಬೇಕು, ಮತ್ತು ಆಗ ಯಾರು ವಾರ್ ಮಾಡಲಿಕ್ಕಾಗೋದೇ ಇಲ್ಲ ಅಂತಾರೆ ಬಾಬಾ. ಸ್ವಲ್ಪ ಎಲ್ಲಾದರೂ ಢೀಲಾಪನ್ನಿತ್ತು ಅಂದರೆ ಯಾವುದೇ ವಿಕಾರಗಳಿಗೆ ವಶ ಆದರೆ ಅಥವಾ ಯಾವುದೇ ಕರ್ಮೇಂದ್ರಿಯಗಳಿಗೆ ವಶ ಆದರೆ, ಯಾವುದೇ ಕರ್ಮೇಂದ್ರಿಯ ಢೀಲ ಆಯಿತು ಅಂದ್ರೂ ಕೂಡ
ಆತ್ಮನ ಪ್ರೇತಾತ್ಮನ ಪ್ರವೇಶತೆ ಆಗಬಹುದು. वो अशुद्ध आत्मा ये भी बड़ी ಪವರ್ಫುಲ್ होती है. ಬಾಬಾ ಹೇಳ್ತಾರೆ ಆ ಅಶುದ್ಧ ಆತ್ಮಗಳು ಕೂಡ ತುಂಬ ಪವರ್ಫುಲ್ ಇರುತ್ತೆ. वो माया की पावर भी कम नहीं होता है, ये बहुत ध्यान रखना है. ಈ ಮಾಯೆಯ ಶಕ್ತಿಯು ಕೂಡ ಕಡಿಮೆ ಏನಿರೋದಿಲ್ಲ, ಬಹಳ ಗಮನ ಇಡಬೇಕು. और कई प्राकृतिक आपदाएं भी अपना कर्तव्य करेंगे. ಮತ್ತೆ ಕೆಲವು ಪ್ರಾಕೃತಿಕ ಆಪತ್ತುಗಳು ಕೂಡ ತನ್ನ ಕರ್ತವ್ಯ ಮಾಡುತ್ತೆ. उसका सामना करने के लिए अपने में ईश्वरीय शक्ति धारण करना है. ಅದೆಲ್ಲವನ್ನ ಎದುರಿಸಬೇಕು ಅಂತ ಅಂದರೆ ತಮ್ಮಲ್ಲಿ ಈಶ್ವರೀಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಬೇಕು. उस समय स्नेह नहीं रखना है, उस समय शक्ति रूप की आवश्यकता है. ಆ ಸಮಯದಲ್ಲಿ ಸ್ನೇಹ ಇಡಬಾರ್ದು ಅಂತಾರೆ ಬಾಬ್ರವರು. ಪ್ರೇತಾತ್ಮಗಳು ಬಂದ್ಬಿಟ್ಟಿದೆ, ಸ್ವಲ್ಪ ಪ್ರೀತಿ ಮಾಡೋಣ, ಸ್ವಲ್ಪ ಸ್ನೇಹ ಮಾಡೋಣ, ಅವ್ರಿಗೆ ಬೇಕಾಗಿದ್ದು ತಿನ್ಸೋಣ, ಕಳಿಸೋಣ ಅಲ್ಲ. ಬಾಬಾ ಹೇಳ್ತಾರೆ ಶಕ್ತಿ ಸ್ವರೂಪ ಆಗಬೇಕು, ಶಕ್ತಿ ರೂಪದ ಅವಶ್ಯಕತೆ ಇದೆ. किस समय स्नेह मूर्त, किस समय शक्ति रूप बनना है, यह भी सोचना है. ಬಾಬಾ ಹೇಳ್ತಾರೆ ಯಾವ ಸಮಯದಲ್ಲಿ ಸ್ನೇಹ ಮೂರ್ತಿಗಳಾಗಬೇಕು, ಯಾವ ಸಮಯದಲ್ಲಿ ಶಕ್ತಿ ಸ್ವರೂಪರಾಗಬೇಕು, ಇದನ್ನು ಸಹ ಯೋಚಿಸಬೇಕು. इन सभी बातों में शक्ति रूप की आवश्यकता है. अगर कोई ऐसा आया और उनको ज़्यादा स्नेह दिखाया तो कहाँ नुकसान भी हो सकता. ಬಾಬಾ ಹೇಳ್ತಾರೆ ಈ ಎಲ್ಲ ಮಾತುಗಳಲ್ಲಿ ಶಕ್ತಿ ರೂಪದ ಅವಶ್ಯಕತೆ ಇದೆ, ಸ್ನೇಹ ಅಲ್ಲ. ಒಂದು ವೇಳೆ ಅಂತಹ ಆತ್ಮಗಳು ಯಾರಾದರೂ ಪ್ರವೇಶ ಆದರು ಅಂದ್ಕೊಳ್ಳಿ, ಪ್ರೇತಾತ್ಮಗಳು, ಬಾಬಾ ಹೇಳ್ತಾರೆ ಅವರು ನೆಗೆಟಿವ್ ನಕಾರಾತ್ಮಕ ಆತ್ಮಗಳು ಆ ರೀತಿ ಏನಾದರೂ ಪ್ರವೇಶ ಆದರು ಅಂತ ಅಂದ್ಕೊಳ್ಳಿ. ಆ ಸಮಯದಲ್ಲಿ ನೀವೊಂದು ವೇಳೆ ಆ ಅಶುದ್ಧ ಆತ್ಮಗಳಿಗೆ ಜಾಸ್ತಿ ಸ್ನೇಹ ತೋರಿಸಿದ್ದೀರಾ ಅಂತ ಅಂದ್ಕೊಳ್ಳಿ, ನಷ್ಟನೂ ಮಾಡಬಹುದು. स्नेह बाप दादा और दैवी परिवार से करना है, बाकी सभी से शक्ति रूप से सामना करना है. ಬಾಪ್ ದಾದ ಮತ್ತು ಪರಿವಾರದ ಜೊತೆಯಲ್ಲಿ ಸ್ನೇಹ ರೂಪ ಆಗಿರಬೇಕು. ಬಾಕಿ ಎಲ್ಲರ ಜೊತೆಯಲ್ಲಿ, ಎಲ್ಲ ಪರಿಸ್ಥಿತಿಗಳ ಜೊತೆಯಲ್ಲಿ ಶಕ್ತಿ ರೂಪದಿಂದ ಎದುರಿಸಬೇಕು. ಕೈ ಬಚ್ಚೆ ಗಫಲತ್ ಕರ್ತೆ ಹೇ ಜೋ ಉನ್ಕೆ ಸ್ನೇಹ ಮೇ ಆ ಜಾತೆ ಹೇ. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ತಪ್ಪು ಮಾಡಿಬಿಡ್ತಾರೆ, ಅವರ ಸ್ನೇಹದಲ್ಲಿ ಬಂದ್ಬಿಡ್ತಾರೆ. ನಕಾರಾತ್ಮಕ ಆತ್ಮಗಳು, ಅಶುದ್ಧ ಆತ್ಮಗಳಿರ್ತಾರಲ್ವ, ಅವರ ಸ್ನೇಹದಲ್ಲಿ ಬಂದ್ಬಿಡ್ತಾರೆ. वो स्नेह वृद्धि होकर कमजोर कर देते हैं, इसलिए अभी शक्ति रूप की आवश्यकता है. ಕೆಲವರು ಹಂಗೂ ಯೋಚನೆ ಮಾಡ್ತಾರಲ್ವ, ಅವ್ರಿಗೂ ಯೋಗದಾನ ಮಾಡೋಣ, ಅಯ್ಯೋ ಪಾಪ ಅವ್ರಿಗೂ ಎಲ್ಲಿಗೆ ಹೋಗ್ತಾರೆ ಆತ್ಮಗಳು ಕೂಡ ಅಂತ ಹೇಳಿಬಿಟ್ಟು ಖಂಡಿತ ಹಾಗೆ ಮಾಡೋ ಹಾಗಿಲ್ಲ. ಬಾಬರವ್ರಿಗೆ ಬಿಟ್ಬಿಡ್ಬೇಕು ಆ ವಿಷಯವನ್ನು. ಬಾಬಾ ನೋಡ್ಕೊಳ್ತಾರೆ, ಬಾಬನಿಂದ ಶಕ್ತಿ ಸಿಗಲಿ ಅವರಿಗೆ, ನಷ್ಟ ಆಗಿಬಿಡತ್ತೆ ಜಾಸ್ತಿ ಅಂತಾರೆ ಬಾಬಾ. ಅದಕ್ಕೋಸ್ಕರ ಈಗ ಶಕ್ತಿ ರೂಪದ ಅವಶ್ಯಕತೆ ಇದೆ. ಸ್ನೇಹ ಇತ್ತು ಅಂದರೆ ಆ ಸ್ನೇಹ ಜಾಸ್ತಿ ಆಗ್ತಾ ಆಗ್ತಾ ಬಲಹೀನ ಮಾಡಿಬಿಡುತ್ತೆ ನಿಮ್ಮನ್ನು ಅದು. ಅದಕ್ಕೆ ಹೇಳ್ತಾರೆ ಬಾಬಾ ಈಗ ಶಕ್ತಿ ರೂಪ ಆಗುವ ಅವಶ್ಯಕತೆ ಇದೆ. अंतिम नारा भी भारत माता शक्ति अवतार का गायन है. गोपी माता थोड़ी ही कहते, अंतिम ಧ್ವನಿ ಯಾವುದಿರುತ್ತೆ, ಅಂತಿಮ ಡಂಗುರ ಕೂಗು, ಭಾರತ್ ಮಾತಾ ಶಕ್ತಿ ಅವತಾರ ಅಂತ ಗಾಯನ ಇದೆ, ಗೋಪಿ ಮಾತಾ ಅಂತ ಹೇಳಲ್ಲ. अभी शक्ति रूप का पार्ट है, गोपिका उनका रूप साकार में था. ಈಗ ಶಕ್ತಿ ರೂಪದ ಪಾತ್ರವನ್ನು ಅಭಿನಯಿಸಬೇಕು. ಗೋಪಿಕೆಯರ ರೂಪ ಸಾಕಾರದಲ್ಲಿ ಇತ್ತು. ಅಭಿ ಅವ್ಯಕ್ತ ರೂಪ से शक्ति का पार्ट है. हर एक जब अपने शक्ति रूप में स्थित होंगे तो इतने सभी की शक्ति मिलकर कमाल कर दिखाएंगे. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರು ಯಾವಾಗ ನಿಮ್ಮ ಶಕ್ತಿ ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತೀರಾ, ಆಗ ಇಷ್ಟೆಲ್ಲರ ಶಕ್ತಿ ಒಟ್ಟುಗೂಡಿ ಕಮಾಲ್ ಮಾಡಿ ತೋರಿಸಬಹುದು ಅಂತಾರೆ ಬಾಬಾ. ಯಾದಗಾರ್ ರೂಪ ಮೇ ಅಂತಿಮ ಚಿತ್ರ ಕೌನ್ ಸಾ ದಿಖಾಯಾ ಹುವಾ ಹೈ. ಸ್ಮಾರಕದ ರೂಪದಲ್ಲಿ ಅಂತಿಮ ಚಿತ್ರ ಯಾವುದು ತೋರಿಸಲಾಗಿದೆ, ಪಹಾಡ್ ಕೋ ಅಂಗುಲಿ ದೇನೆ ಕ.
ಬೆಟ್ಟಕ್ಕೆ ಕಿರುಬೆರಳನ್ನು ತೋರಿಸುವಂತಹದ್ದು. ಅಂದರೆ ಶ್ರೀಕೃಷ್ಣ ಬೆಟ್ಟವನ್ನು, ಗೋವರ್ಧನ ಪರ್ವತವನ್ನು ಎತ್ತಬೇಕು ಅಂದರೆ ಕಿರುಬೆರಳಿನ ಸಹಯೋಗ ಎಲ್ಲರದ್ದು ಇತ್ತು. ಗೋವರ್ಧನ ಪರ್ವತವನ್ನು ಕೃಷ್ಣ ಕಿರುಬೆರಳಿನಿಂದ ಎತ್ತಿದ್ರು ಅಂತ ಹೇಳಲಾಗುತ್ತೆ ಅಲ್ವಾ. ಅಂಗುಲಿ ಯಶ್ ಶಕ್ತಿ ಕಿ ದೇನಿ ಹೇ, ಇಸ್ಸೆ ಹಿ ಕಲಿಯುಗಿ ಪಹಾಡ್ ಖತಮ್ ಹೋಗ. ಕಿರುಬೆರಳು ಶಕ್ತಿಯ ಸಹಯೋಗ. ಬಾಬಾ ಹೇಳ್ತಾರೆ ಇದರಿಂದಲೇ ಕಲಿಯುಗಿ ಬೆಟ್ಟವನ್ನು ಎತ್ತಲಾಗತ್ತೆ. इसमें अरेक के अंगुली की दरकार है, अभी वो अंगुली पूरी ರೀತಿ नहीं दी है. ಇದರಲ್ಲಿ ಪ್ರತಿಯೊಬ್ಬರ ಸಹಯೋಗದ ಅವಶ್ಯಕತೆ ಇದೆ. ಆದರೆ ಈಗ ಆ ಒಂದು ಕಿರುಬೆರಳಿನ ಸಹಯೋಗ ಪೂರ್ತಿ ಕೊಟ್ಟಿಲ್ಲ ಅಂತಾರೆ ಬಾಬಾ. ಉಠಾತೆ ಜರೂರ್ ಹೈ ಪರಂತು कोई की कभी सीधी कोई की कभी टेढ़ी हो जाता है. ಅವಶ್ಯವಾಗಿ ಎತ್ತುತ್ತೀರಾ ಬೆಟ್ಟವನ್ನು, ಈ ಕಲಿಯುಗಿ ರೂಪಿ ಬೆಟ್ಟವನ್ನು ತಮ್ಮೆಲ್ಲರ ಸಹಯೋಗದಿಂದ ಎತ್ತಲಾಗತ್ತೆ. ಆದರೆ ಕೆಲವು ಸಲ ಕೆಲವ್ರ ಬೆರಳು ಸೀದಾ ಇರುತ್ತೆ, ಇನ್ನು ಕೆಲವ್ರ ಬೆರಳು ಟೇಢ ಆಗಿಬಿಡತ್ತೆ, ಡೊಂಕಾಗ್ಬಿಡತ್ತೆ. ಅಂದರೆ ಕೆಲವರು ಸಹಯೋಗ ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಜಬ್ ಪೂರಿ ಅಂಗುಲಿ ಹೋಗಿ ತಬ್ ಪ್ರಭಾವ ನಿಕ್ಕಲೇಗ. ಯಾವಾಗ ಪೂರ್ಣ ಸಹಯೋಗವನ್ನು ಕೊಡ್ತೀರಾ ಆಗ ಪ್ರಭಾವ ಹೊರಬರುತ್ತೆ. ಏಕ ಜೈಸೆ ಅಂಗುಲಿ ದೇನಾ ಹೈ, ಇಸ್ ಕಲಿಯುಗಿ ಪಹಾड़ को ಜಲ್ದಿ ಅಂಗುಲಿ ದೇಕರ್ ಫಿರ್ ಸತ್ಯುಗಿ ದುನಿಯಾ ಕೋ ಲಾನಾ ಹೈ. ಈ ಕಲಿಯುಗಿ ಬೆಟ್ಟವನ್ನು ಬೇಗ ಕಿರುಬೆರಳಿನ ಸಹಯೋಗವನ್ನು ಕೊಟ್ಟು ಎತ್ತಬೇಕು ಮತ್ತು ಸತ್ಯಯುಗಿ ಪ್ರಪಂಚವನ್ನು ಇದರಿಯಲ್ಲಿ ತರಬೇಕು. साकार के साथ स्नेह है तो जल्दी जल्दी इस पुरानी दुनिया से चलने की तैयारी करो. ಸಾಕಾರ ಅಂದರೆ ಬ್ರಹ್ಮ ಬಾಬರವರ ಜೊತೆಯಲ್ಲಿ ಸ್ನೇಹ ಇದೆ ಅನ್ನೋದಾದರೆ ಬೇಗ ಬೇಗ ಈ ಹಳೆಯ ಪ್ರಪಂಚದಿಂದ ಹೊರಡುವಂತಹ ತಯಾರಿ ಮಾಡಿ. ಆಪ್ ಕಹೆಂಗೆ ಅಭಿ ಸರ್ವಿಸ್ ಕಹಾ ಹುವಾ ಹೈ. ಬಾಬಾ ಹೇಳ್ತಾರೆ ಬಾಬರವ್ರ ಜೊತೆ, ಬ್ರಹ್ಮ ಬಾಬನ ಜೊತೆ ಸ್ನೇಹ ಇದೆ ಅಂದರೆ ಬೇಗ ಹೀಗೆ ಮನೆಗೆ ಹೊರಡುವಂತಹ ತಯಾರಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಕೇಳಬಹುದಲ್ವಾ ಈಗ ಸರ್ವಿಸ್ ಎಲ್ಲಾಗಿದೆ ಪೂರ್ಣ, ಲೇಕಿನ್ ಸರ್ವಿಸ್ ಬಿ ಕಿಸ್ಕೆ ಲಿಯೇ ರುಕಾ ಹೈ. ಬಾಬಾ ಕೇಳ್ತಾರೆ ಸರಿ ಸರ್ವಿಸ್ ಯಾರಿಗೋಸ್ಕರ ಉಳಿದಿದೆ, ನಿಂತಿದೆ. अगर आप एक शक्ति रूप में स्थित हो जाओ तो आपके जो भूले भटके भक्त हैं ना चाहते भी चकमक चुंबक के आगे आ जाएंगे, देरी नहीं लगेगा. ಒಂದು ವೇಳೆ ನೀವು ಪ್ರತಿಯೊಬ್ಬರು ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಾ ಅಂದರೆ ನಿಮ್ಮ ಹತ್ರ ಎಲ್ಲ ಭಕ್ತ ಆತ್ಮಗಳಿದಾರಲ್ವ, ಅವ್ರು ಬಯಸದೇ ಇದ್ದರೂ ಕೂಡ ಚುಂಬಕನ ಮುಂದೆ ಬಂದು ಬಿಡ್ತಾರೆ, ನಿಧಾನ ಆಗೋದಿಲ್ಲ. ಅಚ್ಚಾ, ಓಂ ಶಾಂತಿ.